ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಇಂದಿನ ಮೀನ್ಸ್ ಜೂನ್ 17ರ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂತಹ ಟಾಪ್ 15 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನ ಈ ಒಂದು ಸೆಷನ್ನಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಷನ್ ಮಾಡೋಣ. ಸರಿನಾ? ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದ್ರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾವು ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನ ಯಾರು ನೋಡಿಲ್ಲ ಅಲ್ವಾ, ಹಾಗೆ GK ಕ್ಲಾಸ್ಗಳನ್ನ ಪ್ಲೀಸ್ ನೀವು ಪ್ಲೇಲಿಸ್ಟ್ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗೆ ಕಳೆದ ಒಂದು ವರ್ಷದ ಮೀನ್ಸ್ ಲಾಸ್ಟ್ ಜೂನಿಂದ ಈ ಜೂನ್ವರೆಗೆ ಮೀನ್ಸ್ 2025 ಜೂನಿಂದ 2026 ಜೂನ್ವರೆಗೆ ನಡೆದಿರತಕ್ಕಂತಹ ಟಾಪ್ ಪ್ರಚಲಿತ ಘಟನೆಗಳ 250 ಪ್ರಶ್ನೆಗಳ ಸರಣಿಯನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ ಕರೆಂಟ್ ಅಫೇರ್ಸ್. ಅದನ್ನು ಎಸ್ಟರ್ಡೇ ಅಪ್ಲೋಡ್ ಮಾಡಲಾಗಿರುತ್ತೆ. ಯಾರು ಇನ್ನೂ ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾಕೆಂದರೆ ನಿಮಗೆ ಅಲ್ಲಿಂದ ಪ್ರಶ್ನೆಗಳು ಸಾಕಷ್ಟು ನೋಡೋಕೆ ಸಿಗ್ತವೆ. ಆ್ಯಂಡ್ ನಿಮಗೆ ಇನ್ನೊಂದು ಬಾರಿ ರಿವೈಸ್ ಆಗುತ್ತೆ. ಆ್ಯಂಡ್ ನಿಮಗೆ ಕಾನ್ಫಿಡೆನ್ಸ್ ಸಹ ಬಿಲ್ಡ್ ಆಗುತ್ತೆ. ಓಕೆ, ಹಾಗಾದರೆ ಬನ್ನಿ ತಡ ಮಾಡೋದು ಬೇಡ, ಮೊದಲ ಪ್ರಶ್ನೆ ಏನಿದೆ ಅಂತ ನೋಡುವ. ಏನಿದೆ ಮೊದಲ ಪ್ರಶ್ನೆ? ಎಲಿ ವಿವಿಟೋ ಎಂದು ಹೆಸರಿಸಲಾದ ಮೊದಲ ರೇಡಿಯೋಲಾಜಿಕಲ್ ಥೆರಪಿಯನ್ನು ಯಾವ ದೇಶದಲ್ಲಿ ಪ್ರಾರಂಭಿಸಲಾಯಿತು ಅಂತ ಕೇಳಿದಾನೆ. ಅಡ್ವಾನ್ಸ್ಡ್ ಪ್ರೋಟಾನ್ ಥೆರಪಿ ಅಂತ ಹೇಳ್ತೀವಿ ಇದನ್ನ. ಇದನ್ನ ಏನಂತ ಹೇಳ್ಬೋದು? ಅಡ್ವಾನ್ಸ್ಡ್ ಪ್ರೋಟಾನ್ ಥೆರಪಿ ಅಂತ ಹೇಳ್ಬೋದು, ಇಲ್ಲ ಅಂತಂದ್ರೆ ರೇಡಿಯೋಲಾಜಿಕಲ್ ಥೆರಪಿ ಅಂತ ಹೇಳ್ಬೋದು. ಇದು ಮೊದಲ ರೇಡಿಯೋಲಾಜಿಕಲ್ ಥೆರಪಿಯನ್ನ ಪ್ರಾರಂಭ ಮಾಡಿದೆ. ಹಾಗಾದ್ರೆ ಆ ಒಂದು ದೇಶ ಯಾವುದು ಅಂತ, ಯಾವ ದೇಶ ಆಗಿರ್ಬೋದು ಅದು ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಭಾರತ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಈಜಿಪ್ಟ್, ಆಪ್ಷನ್ ಡಿ ಏನಿದೆ ಅಂದರೆ ಅಮೇರಿಕಾ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಯಾವುದಾಗ್ಬೋದು ಇದಕ್ಕೆ ಸರಿಯಾದ ಉತ್ತರ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಭಾರತ ಅಂತ ಹೇಳ್ತೀವಿ. ಯಾವುದಂತ ಹೇಳ್ತೀವಿ? ಒಂದು ಭಾರತ ದೇಶ ಏನಿದೆ ಅಲ್ವಾ, ಈ ಅಡ್ವಾನ್ಸ್ಡ್ ಪ್ರೋಟಾನ್ ಥೆರಪಿ ಅಥವಾ ಈ ಒಂದು ರೇಡಿಯೋಲಾಜಿಕಲ್ ಥೆರಪಿಯನ್ನು ಆರಂಭಿಸಿರ್ತಕ್ಕಂತಹ ಮೊದಲ ದೇಶವಾಗಿದೆ. ಓಕೆ, ದ್ಯಾಟ್ಸ್ ವೈ ಇದು ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಆ ಒಂದು ಔಷಧಿ ಹೆಸರು ಅಂತ ಕೇಳಿದ್ರೆ ಈ ಎಲಿವಿಟಿಟೋ ಅಂತ ಹೇಳ್ತೀವಿ, ಇಲ್ಲ ಅಂತಂದರೆ ಪ್ಲಿವಿಕ್ಟೋ ಅಂತ ಸಹ ಹೇಳ್ತೇವೆ. ಸರಿನಾ? ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಬೋದು. ಸರಿನಾ? ಎಕ್ಸಾಕ್ಟಾಗಿ ನೀವು ನೆನ್ಪಿಟ್ಕೊಳ್ಬೇಕು ಅಂತಂದರೆ ಈ ಸ್ಪೆಲ್ಲಿಂಗ್ನ ನೆನ್ಪಿಟ್ಕೊಳ್ಳಿ. PLUVICTO ಪ್ಲಿವಿಕ್ಟೋ ಅಂತ. ಪ್ಲಿವಿಕ್ಟೋ ಅಂತ ಅಂದರೂ ಸಹ ನಿಮಗೆ ಅದೇ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಎಲಿವಿಟಿಟೋ ಅಂತಂದರೂ ಸಹ ನಿಮಗೆ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಇದು ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಇದು ಯಾವ ಒಂದು ಕಾಯಿಲೆಯ ವಿರುದ್ಧವಾಗಿ ಇದನ್ನು ನಾವು ಪ್ರಯೋಗ ಮಾಡ್ತೀವಿ ಅಂತ ಸಹ ನಿಮಗೆ ಕೇಳಬಹುದು. ಅವಾಗ ನೀವು ಹೇಳಬೇಕಾಗುತ್ತೆ ಈ ಒಂದು ಪ್ರೋಸ್ಟೇಟ್ ಕ್ಯಾನ್ಸರ್ನ ವಿರುದ್ಧವಾಗಿ ಇದನ್ನು ನಾವು ಪ್ರಯೋಗ ಮಾಡ್ತಿದ್ದೀವಿ ಅಂತ. ಹಾಗಾದರೆ ಆ ಒಂದು ಪ್ರೋಸ್ಟೇಟ್ ಅಂತಕ್ಕಂತಹ ಕ್ಯಾನ್ಸರ್ ಪ್ರತಿ ವರ್ಷ ಎಷ್ಟು ಕಂಡು ಬರ್ತವೆ ಅಂತಂದರೆ ನಮ್ಮ ಭಾರತ ದೇಶದಲ್ಲಿ 2,50,000 ಕಾಯಿಲೆ ಇರತಕ್ಕಂಥ ವ್ಯಕ್ತಿಗಳು ನಮ್ಮ ಭಾರತ ದೇಶದಲ್ಲಿ ಪ್ರತಿ ವರ್ಷ ಕಂಡು ಬರ್ತಾ ಇದ್ದಾರೆ. ಸರಿಯಾ? ಅದು ಸಹ ನಿಮಗೆ ಸ್ವಲ್ಪ ಸೈಡಲ್ಲಿರಲಿ, ಸ್ವಲ್ಪ ಇನ್ಫಾರ್ಮೇಷನ್ ಅಷ್ಟೇ. ಅದನ್ನು ಎರಡನೇ ಪ್ರಶ್ನೆ, 1993ರಲ್ಲಿ ಸ್ವತಂತ್ರವಾದ ನಂತರ ಯಾವ ದೇಶಕ್ಕೆ ಭೇಟಿ ನೀಡಿದ ಮೊದಲ ಭಾರತೀಯ ಪ್ರಧಾನಮಂತ್ರಿ ಎಂಬ ಹೆಗ್ಗಳಿಕೆಗೆ PM ನರೇಂದ್ರ ಮೋದಿ ಪಾತ್ರರಾಗಿದ್ದಾರೆ ಅಂತ ಕೇಳಿದ್ದಾನೆ. ಸರಿಯಾ? ಮೀನ್ಸ್ ಈ ಒಂದು ಪ್ರಶ್ನೆ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ದೇಶ ಏನಿದೆ ಅಲ್ವಾ, ಅದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಯಾವ ದೇಶ ಅದು? ಸ್ಲೋವಾಕಿಯಾ ದೇಶ ಅಂತ ಹೇಳ್ತೀವಿ. ಯಾವ ದೇಶ? ಈ ಒಂದು ಸ್ಲೋವಾಕಿಯಾ ದೇಶ. ಈ ಸ್ಲೋವಾಕಿಯಾ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆಗಿರತಕ್ಕಂಥ ಡಬಲ್ ಕ್ರಾಸ್ ಅಂತಕ್ಕಂತಹ ಪ್ರಶಸ್ತಿಯನ್ನು ನಮ್ಮ ಭಾರತದ ಪ್ರಧಾನಮಂತ್ರಿಗೆ ನೀಡಿ ಗೌರವಿಸಿದ್ದಾರೆ ಅವರು. ಹಾಗಾದರೆ ನಮ್ಮ ಭಾರತದ ಪ್ರಧಾನಮಂತ್ರಿಗೆ ಈ ಒಂದು ಅಂತಾರಾಷ್ಟ್ರೀಯ ಗೌರವ ಸಿಕ್ಕಿರ್ತಕ್ಕಂಥ ಎಷ್ಟನೇ ಒಂದು ಪ್ರಶಸ್ತಿಯಾಗಿದೆ ಅಂತ ನಿಮಗೆ ಕೇಳ್ಬೋದು. ಇದು 33ನೇ ಪ್ರಶಸ್ತಿಯಾಗಿದೆ. ಇಲ್ಲಿಯವರೆಗೆ 33 ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ. ಓಕೆ, ಇದು ಸಹ ನಿಮ್ಗೆ ಇಂಪಾರ್ಟೆಂಟ್ ಇದೆ, ಇದು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಆಪ್ಷನ್ ಬಿ ಇಂಗ್ಲೆಂಡ್ ಅಂತ ಸಹ ಕೊಟ್ಟಿದ್ದಾನಲ್ವಾ. ಈ ಇಂಗ್ಲೆಂಡ್ ಏನು ಮಾಡಿದೆ ಇತ್ತೀಚೆಗೆ ಅಂತಂದರೆ 16 ವರ್ಷದ ಒಳಗಿನ ಮಕ್ಕಳಿಗೆ, ಓಕೆ, ಅಂಡರ್ 16 ಏಜ್ ಇರತಕ್ಕಂತಹ ವಿದ್ಯಾರ್ಥಿಗಳು ಮೀನ್ಸ್ ಒಟ್ಟಿನಲ್ಲಿ ಆ ಸ್ಟೂಡೆಂಟ್ಸ್ಗಳು ಆ್ಯಂಡ್ ದೆನ್ ಅವರ ದೇಶದ ವಾಸಿಗಳೇ ಇರ್ತಾರಲ್ವ, ಅವರಿಗೆ ಸೋಷಿಯಲ್ ಮೀಡಿಯಾ ನಿರ್ಬಂಧವನ್ನು ಮಾಡಿದೆ. ನಿಮಗೆ ಕೇಳ್ಬೋದು ರೀಸೆಂಟ್ಲಿ ಯಾವ ಒಂದು ಯುರೋಪಿಯನ್ ಕಂಟ್ರಿ ಈ ಅಂಡರ್ 16 ಏಜ್ ಅವರಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದೆ ಅಂತ ನಿಮಗೆ ಕೇಳ್ಬೋದು. ಅವಾಗ ನೀವು ಹೇಳಬೇಕಾಗುತ್ತೆ ದಟ್ ಈಸ್ ಒಂದು ಇಂಗ್ಲೆಂಡ್ ದೇಶ ಅಂತ ಹೇಳ್ತೀವಿ. UK ಅಲ್ಲ. UK ಅಂದರೆ ನಿಮಗೆ ಅಲ್ಲಿ 4 ದೇಶಗಳ ಒಂದು ಒಕ್ಕೂಟ ಕಂಡು ಬರುತ್ತೆ. ನಿಮಗೆ 4 ದೇಶಗಳು ಅಂತಂದರೆ UK ಬರುತ್ತೆ. ಬಟ್ ಈ UKಯಲ್ಲಿ ಕಂಡು ಬರ್ತಕ್ಕಂಥ ಒಂದು ದೇಶ ಯಾವುದು ಅಂದರೆ ಈ ಇಂಗ್ಲೆಂಡ್ ಅಂತ ಹೇಳ್ತೀವಿ. ಆ ಒಂದು ಇಂಗ್ಲೆಂಡ್ ದೇಶ ಏನಿದೆ ಅಲ್ವಾ, ಈ ಒಂದು ಅಂಡರ್ 16 ಏಜ್ ಅವರಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಲಾಗಿದೆ. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಇನ್ನೊಂದು ಸಹ ಗೊತ್ತಿರ್ಬೋದು, ಬ್ಯಾನ್ ಅಂತಂದರೆ ನಮ್ಮ ಇಂಡಿಯಾದಲ್ಲಿ ಈ ಒಂದು ವಾರದ ಮಟ್ಟಿಗೆ, ಓಕೆ, ಕಂಪ್ಲೀಟ್ಲಿ ಅಲ್ಲ ಬಟ್ ಒಂದು ವಾರದ ಮಟ್ಟಿಗೆ. ಒಂದು ವಾರ ಅಂತಂದರೆ ಎಲ್ಲಿವರೆಗೆ? ಈ ಜೂನ್ 22ರವರೆಗೆ ಟೆಲಿಗ್ರಾಮ್ ಬ್ಯಾನ್ ಮಾಡಲಾಗ್ತಾ ಇದೆ. ಯಾಕೆ ಟೆಲಿಗ್ರಾಮ್ ಬ್ಯಾನ್ ಮಾಡಲಾಗ್ತಿದೆ ಕತೆ ನಿಮ್ಗೆ ಗೊತ್ತಿರಲಿ ಸ್ವಲ್ಪ, ಅಂದರೆ ಕೇಳೋ ಚಾನ್ಸಸ್ ಸ್ವಲ್ಪ ಇರುತ್ತೆ. ಟೆಲಿಗ್ರಾಮ್ ಬ್ಯಾನ್ ಮಾಡಲಾಗ್ತಾ ಇದೆ. ಆ್ಯಂಡ್ ದೆನ್ ಟೆಲಿಗ್ರಾಮಿನ ಪ್ರಸ್ತುತ CEO ಯಾರಿದ್ದಾರೆ ಅಂತ ನಿಮಗೆ ಕೇಳಬಹುದು. ಪಾವೆಲ್ ಡುರೋ ಅಂತ ಹೇಳ್ತೀವಿ. ಸರಿ, ಯಾರು? ಪಾವೆಲ್ ಡುರೋ ಅಂತಕ್ಕಂತಹ ವ್ಯಕ್ತಿ ಕಂಡು ಬರ್ತಾರೆ, ಈ ಒಂದು ಪಾವೆಲ್ ಡುರೋ ಅವರು. ಇವರು ಪ್ರಸ್ತುತ ಈ
ಟೆಲಿಗ್ರಾಮಿನ CEO ಆಗಿದ್ದಾರೆ, ಚೀಫ್ ಆಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿದ್ದಾರೆ. ಓಕೆ, ಸೊ ಇವ್ರ ಹೆಸರು ನೆನ್ಪಿಟ್ಕೊಳ್ಳಿ, ಇವ್ರ ಹೆಸರು ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ದೆನ್ ಕೇಳ್ತಾನೆ RRB ಅಂತಹ ಎಕ್ಸಾಮ್ಗಳಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಟೆಲಿಗ್ರಾಮನ್ನು ಯಾಕೆ ಬ್ಯಾನ್ ಮಾಡ್ತಾ ಇದ್ದಾರೆ ಅಂತಂದರೆ, ಈ ನೀಟ್ ಎಕ್ಸಾಮ್ ಏನಾಗಿತ್ತಲ್ವಾ, ನೀಟ್ ಎಕ್ಸಾಮ್ ಆಗಿತ್ತು May 5 ಅಲ್ವಾ, May 5ಗೆ ನೀಟ್ ಎಕ್ಸಾಮ್ ಆಗಿತ್ತು. ಆ ನೀಟ್ ಎಕ್ಸಾಮ್ ಕ್ವಶನ್ ಪೇಪರ್ ಅದರ ಹಿಂದಿನ ದಿನವೇ ಸೊ ಇಲ್ಲಿ ಮಾರಾಟ ಆಗಿದೆ. ಆ್ಯಂಡ್ ನಿಮ್ಗೆ ಇನ್ನೊಂದು ಸಹ ಗೊತ್ತಿರಬಹುದು, ಇದು ಬೆಳಕಿಗೆ ಬಂತು. ಆ್ಯಂಡ್ ದೆನ್ ಸ್ವಲ್ಪ ದೇಶದಲ್ಲಿ ದೊಡ್ಡ ಮಟ್ಟಿಗೆ ಆಯಿತು. ಆ್ಯಂಡ್ ದೆನ್ ಸಿಕ್ಕಾಕೊಂಡ್ರು ಅಷ್ಟೇ. ಆ್ಯಂಡ್ ದೆನ್ ಅಸ್ಲಿ ಕಿಂಗ್ ಪಿನ್ಗಳು ಇನ್ನೂ ಸಿಕ್ಕಾಕೊಂಡಿಲ್ಲ, ಅದು ನಿಮಗೂ ಗೊತ್ತು. ಆ್ಯಂಡ್ ದೆನ್ ಎಲ್ಲರಿಗೂ ಸಹ ಗೊತ್ತು. ಬಟ್ ಇದರ ಜೊತೆಗೆ MTS ಎಕ್ಸಾಮ್ ಸಹ ನಿಮ್ಗೆ ಗೊತ್ತಿರಬಹುದು. MTS ಎಕ್ಸಾಮ್ದು ಎಕ್ಸಾಕ್ಟ್ ಕ್ವಶನ್ಗಳು 25 ಔಟ್ ಆಫ್ 25 GK ಕ್ವಶನ್ಗಳು, 25 ಔಟ್ ಆಫ್ 25 ಈ ಇಂಗ್ಲೀಷ್ ಕ್ವಶನ್ಗಳು ಮಾರಾಟ ಆಗಿತ್ತು. ಯೂಟ್ಯೂಬಲ್ಲೆಲ್ಲ ಸಹ ನ್ಯೂಸ್ ಆಯಿತು. ಆ್ಯಂಡ್ ದೆನ್ ಯೂಟ್ಯೂಬಲ್ಲಿ ಯಾರ್ಯಾರು ವಿಡಿಯೋ ಮಾಡಿದ್ರಲ್ವಾ, ಅವ್ರದ್ದೆಲ್ಲ ವಿಡಿಯೋ ಡಿಲೀಟ್ ಮಾಡ್ಸೋಕೆ ಹಚ್ಚಿದ್ರು ದ ಸೋ ಕಾಲ್ಡ್ ಯುವರ್ ಗೌರ್ಮೆಂಟ್. ಓಕೆ, ಸೊ ಅವರು. ಆ್ಯಂಡ್ ದೆನ್ ನೆಕ್ಸ್ಟ್ ಅವ್ರ ಕಡೆಯಿಂದನೇ ಸುಳ್ಳು ಮಾಹಿತಿ ಇದೆ ಹಾಗೆ ಹೀಗೆ ಅಂತ ಧಮಕಿ ಸಹ ಹಾಕಿದ್ರು ಗೌರ್ಮೆಂಟ್ ಕಡೆಯಿಂದ ಅಲ್ವಾ. ಬಟ್ ಅದು ಆ್ಯಕ್ಚುಲಿ ಅದು ಸಹ ಆಗಿರ್ಬೋದಲ್ಲ, ಬಿಕಾಸ್ ಯಾಕಂದರೆ 150 ಔಟ್ ಆಫ್ 150 ಎಷ್ಟು ಜನ ತೊಗೊಂಡಿದ್ದಾರೆ ಈ ವರ್ಷ SSC MTS ಅಲ್ಲಿ. ಹೌ ಪಾಸಿಬಲ್, ಅದು ಹೇಗೆ ಇದೆ ಅಂತ. ಓಕೆ, ಸೊ ಇವನ್ ಒಬ್ಬ GK ಟೀಚರ್ ಅಂತಂದ್ರೆ ಸಹ ಆತ 25 ಔಟ್ ಆಫ್ 25 ಎಲ್ಲ ಶಿಫ್ಟ್ ತೆಗೆಯೋಕ್ಕಾಗೋದೇ ಇಲ್ಲ, ಚಾನ್ಸೇ ಇಲ್ಲ. ಇವನ ಒಬ್ಬ ಇಂಗ್ಲೀಷ್ ಟೀಚರ್ ಇದ್ದಾನೆ ಅಂತಂದ್ರೂ ಸಹ, ಆತ ಅದರಲ್ಲಿ PhD ಮಾಡಿದ್ದಾನೆ ಅಂತಂದ್ರೂ ಸಹ 25 ಔಟ್ 25 ತೆಗೆಯೋದು ಬಹಳ ಕಷ್ಟ ಇದೆ ಎಲ್ಲ ಶಿಫ್ಟ್ಗಳದು. ಓಕೆ, ಒಂದು ಶಿಫ್ಟಲ್ಲಿ ತೆಗಿಬಹುದು, ಬಟ್ ಎಲ್ಲ ಶಿಫ್ಟ್ಗಳಲ್ಲಿ ತೆಗೆಯೋದು ಬಹಳ ಕಷ್ಟ ಇದೆ. ಸೊ ಹಾಗಿದ್ದಾಗ ಹೇಗಾಯಿತು ಅಂತ. ಬಟ್ ಇಲ್ಲಿ ಆ್ಯಕ್ಚುಲಿ ಮಾಡಿರ್ತಕ್ಕಂಥ ಕಳ್ಳರನ್ನ ಹಿಡಿಯೋ ಬದಲು ಇವ್ರು ಏನು ಅಂತಂದರೆ, ಆ ಒಂದು ಪ್ರೊಸೆಸ್ ಏನಿದೆಯಲ್ವ, ಆ ಒಂದು ಪ್ರೊಸೆಸ್ನ ಹಿಡಿತಾ ಇದ್ದಾರೆ. ಓಕೆ, ಮೇಲೆ ಯಾವುದೋ ಒಂದು ರೆಂಬೆ ಕೊಂಬೆ ಕತ್ತರಿಸಿದಾಗ ಆ ಗಿಡ ಏನೋದು ಬೆಳೆಯೋದು ನಿಲ್ಲಿಸಲ್ಲ. ಆ್ಯಕ್ಚುಲಿ ಬುಡವನ್ನು ನಾವು ತೆಗಿಬೇಕು ಅಲ್ವಾ, ಇವರು ಬುಡ ತೆಗಿತಾ ಇಲ್ಲ, ಜಸ್ಟ್ ಟೆಲಿಗ್ರಾಮ್ ಇದನ್ನು ಬ್ಯಾನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ದೆನ್ ಟೆಲಿಗ್ರಾಮ್ನ CEO ಆಗಿರ್ತಕ್ಕಂಥ ಪಾವೆಲ್ ಡುರೋ ಅವರು ಅದನ್ನು ಹೇಳಿದ್ದಾರೆ. ಓಕೆ, ಸೊ ಇವಾಗ ಇಲ್ಲಿ ಲೀಕ್ ಆಗಿದೆ ಅಂತ ಹೇಳಿದಿರಾ, ಸೊ ಹಾಗಾದರೆ ನಿಮ್ಮ ಒಳಗಡೆ ಇಂಟ್ರಲ್ಲಿ ಇರ್ತಕ್ಕಂಥ ಆರೋಪಿಗಳನ್ನು ಹಿಡೀರಿ ಗುರು ನೀವು. ಸೊ ಇದನ್ನು ಬ್ಯಾನ್ ಮಾಡಿದರೆ ಲಕ್ಷಾಂತರ 150 ಮಿಲಿಯನ್ ಜನ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಆ್ಯಂಡ್ ದೆನ್ ನಮ್ಮ ಒಂದು ಯೂಸರ್ಸ್ ಇದ್ದಾರೆ ಇಡೀ ನಮ್ಮ ಭಾರತ ದೇಶದಲ್ಲಿ, ಆರ್ಡಿನರಿ ಯೂಸರ್ಸ್. ಸೊ ಅವರಿಗೆ ತೊಂದರೆ ಆಗ್ತಾ ಇದೆ, ಅವರು ಸ್ಟಡಿ ಮಾಡ್ತಾ ಇದ್ದಾರೆ ಎಷ್ಟೋ ಜನ, ಅವ್ರಿಗೆ ತೊಂದರೆ ಆಗ್ತಾ ಇದೆ. ಸೊ ಹಾಗಾಗಿ ನೀವು ಯಾಕೆ ಟೆಲಿಗ್ರಾಮ್ ಬ್ಯಾನ್ ಮಾಡ್ತಿದ್ದೀರಾ? ಸೊ ಇವಾಗ ಟೆಲಿಗ್ರಾಮಲ್ಲಿ ಕ್ವಶನ್ ಪೇಪರ್ ಸೆಂಡ್ ಆಗ್ತಿಲ್ವಾ, ಮತ್ತೊಂದು ಆ್ಯಪ್ ಯೂಸ್ ಮಾಡ್ಕೊಳ್ತಾರೆ ಅಷ್ಟೇ ಅಂತ ಅವ್ರು ಹೇಳ್ತಿದ್ದಾರೆ. ಯಾಕೆ ಇನ್ಸ್ಟಾಗ್ರಾಮಲ್ಲಿ ಯೂಸ್ ಮಾಡಬಾರ್ದಾ? ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ಬೋದಲ್ಲ, ಫೇಸ್ಬುಕ್ ಯೂಸ್ ಮಾಡಬಾರ್ದಾ, ಮೆಸೆಂಜರ್ ಯೂಸ್ ಮಾಡಬಾರ್ದಾ? ಮಾಡ್ತಾರಲ್ಲ, ಅಲ್ಲಿಂದ ಯೂಸ್ ಮಾಡಿ ಅವರು ಕ್ವಶನ್ ಪೇಪರ್ ಸೆಲ್ ಮಾಡಲೇಬಹುದಲ್ಲ. ಓಕೆ, ಸೊ ಅದನ್ನು ಸಹ ನಾವೆಲ್ಲ ಸಹ ನೆನ್ಪಿಟ್ಕೊಳ್ಬೇಕಾಗತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಯಾಕೆ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ವೋಟ್, ಪ್ರತಿಯೊಂದು ವೋಟ್. ಓಕೆ, ದ ಡೆಮೋಗ್ರಫಿ ಆ್ಯಂಡ್ ದೆನ್ ದ ಡೆಮೋಕ್ರಸಿ ಇರತಕ್ಕಂಥ ನಮ್ಮ ಭಾರತದಲ್ಲಿ ಆ್ಯಂಡ್ ದೆನ್ ದ ರಿಪಬ್ಲಿಕನ್ ಇಂಡಿಯಾದಲ್ಲಿ ಪ್ರತಿಯೊಂದು ವೋಟ್ಗೂ ಅದರದೇ ಆಗಿರ್ತಕ್ಕಂಥ ಒಂದು ಕಿಮ್ಮತ್ತಿದೆ. ಓಕೆ, ವ್ಯಾಲ್ಯೂ ಅಂತ ಏನು ಹೇಳಿದೀವಲ್ವ, ಅದು ಕಿಮ್ಮತ್ತಿದೆ. ಸೊ ಅದನ್ನು ಯಾವುದಕ್ಕೂ ಒಂದರ ಸಲುವಾಗಿ ಮಾರ್ಕೊಳ್ಳೋಕೆ ಹೋಗಬೇಡಿ ಅಷ್ಟೇ. ಸೊ ಅದನ್ನು ಕರೆಕ್ಟ್ ಆಗಿರ್ತಕ್ಕಂಥ ವ್ಯಕ್ತಿ ಹಾಕಿ ನೆಕ್ಸ್ಟ್ ಟೈಮ್ ಆದರೂ ಸಹ. ಒಬ್ಬ ಪ್ರಾಪರ್ ಆಗಿರ್ತಕ್ಕಂಥ ವ್ಯಕ್ತಿ ಭಾರತಕ್ಕೆ ಬಂದಾಗಲೇ ಆ ಭಾರತ ದೇಶ ಬದಲಾಗೋದು. ಇಲ್ಲ ಅಂತಂದರೆ ದ ಡೆವಲಪಿಂಗ್ ನೇಷನ್ ಆಗ್ತಾನೆ ಹೋಗ್ತಾ ಇರುತ್ತೆ. ಆ್ಯಂಡ್ ದೆನ್ ನಮ್ಮ ಸ್ಯಾಟಲೈಟ್ ರೋಡ್ಗಳೇನಿದಾವಲ್ವಾ, ಅದು ಇಷ್ಟು ಸಖತ್ತಾಗೇ ಇರ್ತವೆ. ಆ್ಯಂಡ್ ದೆನ್ ಕ್ವಶನ್ ಪೇಪರ್ಗಳು ಲೀಕ್ ಆಗ್ತಾನೇ ಇರ್ತವೆ. ಆ್ಯಂಡ್ ದೆನ್ ಬಡವರು ಬೀದಿಗೆ ಬರ್ತಾನೆ ಇರ್ತಾರೆ, ಶ್ರೀಮಂತರು ಆಗ್ತಾನೆ ಹೋಗ್ತಾರೆ. ಓಕೆ, ಸೊ ಇವಾಗ ಯಾರೋ ಒಬ್ಬ ಸರ್ ನೀಟವನ್ನ ಇದನ್ನು ಸೂಸೈಡ್ ಮಾಡ್ಕೊಂಡಿದ್ದಾನಲ್ಲ, ನಾನು ಮಾಡ್ಕೊಂಡಿದ್ದೇನೆ ಬಿಡಿ ಅಂತ. ಓಕೆ, ನಾಳೆ ನಿಮ್ಮ ಹುಡುಗ ಬರುತ್ತೆ, ಆವಾಗ ಬಂದಾಗ ನೋಡ್ಕೊಳ್ಳಿ ಅಂತ. ಇಷ್ಟೇ ಆಗುತ್ತೆ. ಓಕೆ, ಜಸ್ಟ್ ಚೇಂಜ್ ಆಗಿ ಅಷ್ಟೇ. ಇದರಿಂದ ನಿಮಗೆ ಚೇಂಜ್ ಆಗೋದಿದ್ರೆ ಆಗಿ. ಸೊ ಇವಾಗ ಅದನ್ನು ಬಿಟ್ಟಾಕಿ ಮೂರನೇ ಪ್ರಶ್ನೆ ಹೋಗುವ ಬನ್ನಿ. ಏನಿದೆ ಮೂರನೇ ಪ್ರಶ್ನೆ? ಇತ್ತೀಚೆಗೆ ಮಹಿಳೆಯರಿಗಾಗಿ ಈ ಒಂದು ದಿಶಾತ್ಮನಿ ಎಲ್ಲ ಇದೆ, ಆ್ಯಕ್ಚುಲಿ ಪ್ರಿಯದರ್ಶಿನಿ ಅಂತ ಆಗಬೇಕಾಗಿತ್ತು ಇದು. ಓಕೆ, ಸೊ ಈ ಒಂದು ಪ್ರಿಯದರ್ಶಿನಿ ಫ್ರೀ ಬಸ್ ಟ್ರಾವೆಲ್ ಸ್ಕೀಮನ್ನು ಯಾವ ಒಂದು ರಾಜ್ಯ ಸರ್ಕಾರ ತಂದಿದೆ ಅಂತ. ಓಕೆ, ಸೊ ನಮ್ಮ ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ ನಾವೇನಂತ ಹೇಳ್ತೀವಿ? ಶಕ್ತಿ ಯೋಜನೆ ಸರ್ ಅಂತ ಹೇಳ್ತೀವಿ. ಎಲ್ರಿಗೂ ಸಹ ಇದು ಗೊತ್ತಿದೆ, ಶಕ್ತಿ ಯೋಜನೆ ನಮ್ಮ ಕರ್ನಾಟಕದಲ್ಲಿ ಫ್ರೀ ಬಸ್ಸನ್ನು ಕೊಟ್ಟಿರ್ತಕ್ಕಂಥ ಒಂದು ಯೋಜನೆ ಆಗಿದೆ. ಹಾಗೆ ಒಂದು ಕೇರಳದಲ್ಲೂ ಸಹ ಫ್ರೀ ಬಸ್ಸನ್ನು ಅವರು ಸ್ಟಾರ್ಟ್ ಮಾಡಿದ್ದಾರೆ. ಆ ಒಂದು ಫ್ರೀ ಬಸ್ಗೆ ಇಟ್ಟಿರ್ತಕ್ಕಂಥ ಹೆಸರು ಏನಾಗಿದೆ ಅಂತಂದರೆ, ಶಕ್ತಿ ಯೋಜನೆ ಎಲ್ಲ ಬದಲಾಗಿ ಪ್ರಿಯದರ್ಶಿನಿ ಅಂತ ಹೇಳ್ತೀವಿ. ನಿಮ್ಗೆ ಇನ್ನೊಂದು ಸಹ ಗೊತ್ತಿರ್ಬೋದು, ಪ್ರಿಯದರ್ಶಿನಿ ಅಂತಕ್ಕಂಥದ್ದು ಇಂದಿರಾ ಗಾಂಧಿಯವರ ಹೆಸರು ಸಹ ಆಗಿತ್ತು ಅಲ್ವಾ. ಇಂದಿರಾ ಗಾಂಧಿಯವರ ಹೆಸರು ಏನು ಅಂತಾರೆ? ಪ್ರಿಯದರ್ಶಿನಿ ಅಂತ ಸಹ ಆಗಿತ್ತು. ಅದು ಸಹ ನಿಮ್ಗೆ ಗೊತ್ತಿರಲಿ. ಸೊ ದ್ಯಾಟ್ಸ್ ವೈ ಪ್ರಿಯದರ್ಶಿನಿ ಅನ್ನೋದು ಒಂದು ಅಲ್ಲಿ ಲಿಂಕ್ ಆಗುತ್ತೆ, ಆ್ಯಂಡ್ ದೆನ್ ಸಿಂಕ್ ಆಗುತ್ತೆ ಆ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಅನ್ನೋ ಕಾರಣಕ್ಕಾಗಿ ಈ ಒಂದು ಕೇರಳದಲ್ಲಿ ಈ ಒಂದು ಫ್ರೀ ಬಸ್ಗೆ ಪ್ರಿಯದರ್ಶಿನಿ ಸ್ಕೀಮ್ ಅಂತ ಇಟ್ಟಿದ್ದಾರೆ. ಸರಿನಾ? ಸೊ ಅದನ್ನು ಸಹ ನಿಮ್ಗೆ ಗೊತ್ತಿರಲಿ. ಸೊ ಇದಕ್ಕೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್, ಇತ್ತೀಚೆಗೆ ರಾಷ್ಟ್ರೀಯ ಭದ್ರತಾ ಮಂಡಳಿ ಕಾರ್ಯದರ್ಶಿಗಳ ನೂತನ ಸೈನಿಕ ಸಲಹೆಗಾರರಾಗಿ ಯಾರನ್ನು ನಿಯೋಜಿಸಲಾಗಿದೆ ಅಂತ ಕೇಳಿದಾನೆ. NSCS, ವಾಟ್ ಯು ಮೀನ್ ಬೈ NSCS? ಇದ್ರ ಫುಲ್ ಫಾರ್ಮ್ ಕೇಳ್ಬೋದಲ್ಲ ನಿಮಗೆ. NSCS ಅಂದರೆ ಏನು ಅಂತ? ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಸೆಕ್ರೆಟರಿಯೇಟ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ಇವಾಗ ಪ್ರಸ್ತುತ ಇರತಕ್ಕಂಥ ಅಡ್ವೈಸರ್ ಯಾರು ಅಂತ? ಯಾರಿರ್ಬೋದು? ಶಿವಪ್ರತಾಪ್ ಶುಕ್ಲಾ ಅವರು, ಅಭಿಜಿತ್ ಸಿಂಗ್ ಅವರು, ರಾಜೀವ್ ಘಾಯ್ ಅವರು, ಧೀರಜ್ ಸೇಠ್ ಅವರು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತೆ ಹೇಳ್ಬೋದಾ? ಯಾವುದಾಗ್ಬೋದು?
ಯಾವುದು ಅಂದರೆ ಆಪ್ಷನ್ ಸಿ ರಾಜೀವ್ ಘಾಯ್ ಅವರು ಆಗ್ತಾರೆ. ಹೆಸರನ್ನ ಯಾರು ಅಂದರೆ ಒಂದು ರಾಜೀವ್ ಘಾಯ್ ಅವರು. ಏನಿದ್ದಾರೆ ಇವರು ರಾಜೀವ್ ಘಾಯ್ ಅವರು ಅಂತಂದರೆ ಪ್ರಸ್ತುತ ದ ಅಡ್ವೈಸರ್ ಟು ದ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಸೆಕ್ರೆಟರಿಯೇಟ್ ಅಂತ ಹೇಳ್ತೀವಿ. ಏನು ಈ ಒಂದು ರಾಷ್ಟ್ರೀಯ ಭದ್ರತಾ ಮಂಡಳಿಯ ಕಾರ್ಯದರ್ಶಿಗಳ ನೂತನ ಸೈನಿಕ ಸಲಹೆಗಾರರಾಗಿದ್ದಾರೆ. ಯಾರು? ನಮ್ಮ ರಾಜೀವ್ ಘಾಯ್ ಅವರು. ಓಕೆ, ಸೊ ಇವ್ರನ್ನ ನೀವು ನೆನ್ಪಿಟ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ರಾಜ್ಯೋತ್ಸವ ರಾಜ ಫೆಸ್ಟಿವಲ್ ಅನ್ನು ಜೂನ್ 14ರಿಂದ ಜೂನ್ 16ರವರೆಗೆ ಯಾವ ರಾಜ್ಯದಲ್ಲಿ ಆಯೋಜಿಸಲಾಯಿತು ಅಂತ ಕೇಳಿದ್ದಾನೆ. ಯಾವುದು ಈ ಒಂದು ರಾಜ ಫೆಸ್ಟಿವಲ್ ಅಂತ ಹೇಳ್ತೀವಿ. ಈ ಒಂದು ರಾಜ ಫೆಸ್ಟಿವಲ್ ಆಗಿರಲಿ, ಆ್ಯಂಡ್ ದೆನ್ ಪುರಿ ಫೆಸ್ಟಿವಲ್ ಆಗಿರಲಿ, ಆ್ಯಂಡ್ ನೆಕ್ಸ್ಟ್ ಒಂದು ಪರ್ಬ ಅಂತ ಹೇಳ್ತೀವಿ, ರಾಜ ಪರ್ಬ ಅಂತ ಹೇಳ್ತೀವಿ. ಸೊ ಆ ಒಂದು ಫೆಸ್ಟಿವಲ್ ಆಗಿರಲಿ, ಈ ಎಲ್ಲ ಫೆಸ್ಟಿವಲ್ಗಳು ನಡೀತಾ ಇರತಕ್ಕಂಥ ಒಂದೇ ಒಂದು ರಾಜ್ಯ ಯಾವುದು ಅಂದರೆ ದ್ಯಾಟ್ ಈಸ್ ಒಂದು ಒಡಿಶಾ ರಾಜ್ಯ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇದೇ ಒಂದು ಒಡಿಶಾ ಮತ್ತೆ ನ್ಯೂಸಲ್ಲಿತ್ತು ರೀಸೆಂಟ್ಲಿ. ಯಾಕೆ 64 ನಗರಗಳ ಹೆಸರನ್ನು ಮರು ಬದಲಾವಣೆ ಮಾಡಿದೆ. ಓಕೆ, ಮರುನಾಮಕರಣ ಮಾಡಿದೆ ಅದು. ಆ್ಯಂಡ್ ನೆಕ್ಸ್ಟ್ ಇದೇ ಒಂದು ಒಡಿಶಾ ಮತ್ತೆ ನ್ಯೂಸಲ್ಲಿತ್ತು. ಯಾಕೆ ನ್ಯೂಸಲ್ಲಿತ್ತು ಅಂತಂದರೆ KG ಮೀನ್ಸ್ ಕಿಂಡರ್ ಗಾರ್ಡನಿಂದ PG ಯಾವುದು ಪೋಸ್ಟ್ ಗ್ರ್ಯಾಜುಯೇಟ್ ಅವರಿಗೆ ಎಲ್ಲರಿಗೂ ಸಹ ಉಚಿತ ಶಿಕ್ಷಣವನ್ನು ನೀಡ್ತೇವೆ ಅಂತ ಸಹ ಹೇಳಿದ್ದಾರೆ ಅವರು. ಯಾರು? ಒಡಿಶಾ ರಾಜ್ಯ ಸರ್ಕಾರ. ಸರಿಯಾ? ಸೊ ಇದು ಯಾವುದು ಅಂದರೆ ಒಡಿಶಾ ರಾಜ್ಯ ಸರ್ಕಾರ. ನೆನ್ಪಿಟ್ಕೊಳ್ಳಿ, KG to PG, ಹಾಗೆ ಒಂದು ರಾಜ ಫೆಸ್ಟಿವಲ್, ಆ್ಯಂಡ್ ದೆನ್ ನೆಕ್ಸ್ಟ್ ಇವಾಗ ನಡೀತಾ ಇರತಕ್ಕಂಥ ಪುರಿ ಉತ್ಸವ, ಆ್ಯಂಡ್ ದೆನ್ ಈ ಒಂದು ಜಗನ್ನಾಥ ಮಂದಿರ, ಇದೆಲ್ಲವೂ ಸಹ ಕಂಡು ಬರ್ತಾ ಇರತಕ್ಕಂಥದ್ದು ಎಲ್ಲಿ ಅಂದರೆ ಒಂದು ಒಡಿಶಾ ರಾಜ್ಯ ಅಂತ ಹೇಳ್ತೇವೆ. ಸೊ ಅದನ್ನ ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನನಗೆ ಕೇಳ್ತಾನೆ. ಆ್ಯಂಡ್ ಮತ್ತೇನು ಕೇಳ್ಬೋದು ನಿಮಗೆ ಈ ಒಂದು ಫೆಸ್ಟಿವಲ್ ಮೇಲೆ? ಇದು ಏನು ಕೇಳ್ಬೋದು, ಇವು ರಾಜ ಫೆಸ್ಟಿವಲ್ ಎದಕ್ಕೆ ಸಂಬಂಧಪಟ್ಟಿದೆ ಅಂತ. ಸೊ ಇದನ್ನು ವುಮೆನ್ಹುಡ್ ನೇಚರ್ ಮತ್ತು ಟ್ರೆಡಿಷನ್ ಅಂತ ಹೇಳ್ತೀವಿ. ಸರಿ, ನಾವು ವುಮೆನ್ಹುಡ್ ಅಂತ ಏನು ಹೇಳ್ತೀವಲ್ಲ, ಆ ಒಂದು ವುಮೆನ್ಹುಡ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಉತ್ಸವ ಯಾವುದು ಅಂದರೆ ಒಂದು ರಾಜ ಉತ್ಸವ ಅಂತ ಹೇಳ್ತೀವಿ. ಯಾವುದೇ ಒಂದು ರಾಜ ಉತ್ಸವ. ಓಕೆ, ಸೊ ಇದು ನಿಮಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಇದು ಯಾವ ತಿಂಗಳು ನಡೀತದೆ ಅಂತ ಕೇಳಿದ್ದಾನೆ ಎಕ್ಸಾಮಲ್ಲಿ. ಸೊ ಅದು ನಿಮ್ಗೆ ಗೊತ್ತಿರಬೇಕು. ಯಾವುದು ಅಂದರೆ ಈ ಒಂದು ಜೂನ್ ಮಂತಲ್ಲಿ ನಡೀತದೆ. ಓಕೆ, ಜೂನ್ ಮಿಡಲ್ಲಿ ಇದು ಈ ಒಂದು ಫೆಸ್ಟಿವಲ್ ನಡೀತದೆ ನಮ್ಮ ನಾರ್ಮಲ್ ಕ್ಯಾಲೆಂಡರ್ ಪ್ರಕಾರ, ಗ್ರೆಗರಿಯನ್ ಕ್ಯಾಲೆಂಡರ್ ಪ್ರಕಾರ. ಓಕೆ, ಸೊ ಇದು ಗೊತ್ತಿರಲಿ. ಅಂತ ನೆಕ್ಸ್ಟ್ ಈ ಒಂದು ರಾಜ ಫೆಸ್ಟಿವಲ್ ನಾವು ಆಲ್ಸೋ ಏನು ರಾಜ ಪರ್ವ ಅಂತ ಹೇಳ್ತೀವಿ. ಸೊ ಅದು ಸಹ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಅದನ್ನು ಮತ್ತೇನು ಕೇಳ್ಬೋದು ಇದ್ರ ಮೇಲೆ ನಿಮಗೆ ಪ್ರಶ್ನೆ? ವುಮೆನ್ಸ್ಗೆ ಸಂಬಂಧಪಟ್ಟಿದೆ ಅಥವಾ ಮೆನ್ಸ್ಗೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ರೆ ವುಮೆನ್ಸ್ಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ಬೋದು ನೀವು. ಓಕೆ, ಸೊ ಇದು ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಜಾಡು ಪಿಥ್ಯ ಚಿತ್ರಕಲೆ ಸೇರಿದಂತೆ 11 ಉತ್ಪನ್ನಗಳಿಗೆ GI ಟ್ಯಾಗ್ ಯಾವ ರಾಜ್ಯಕ್ಕೆ ಸಿಕ್ಕಿದೆ ಅಂತ ಕೇಳಿದ್ದಾನೆ. ಯಾವುದು ಈ ಒಂದು ಜಾಡು ಪಿಥ್ಯ ಚಿತ್ರಕಲೆ ಅಂತಕ್ಕಂಥ ಒಂದು 11 ಉತ್ಪನ್ನಗಳಿಗೆ ಟ್ಯಾಗ್ ಸಿಕ್ಕಿದೆ ಅಂದರೆ GI ಟ್ಯಾಗ್. ಸೊ ಈ ಒಂದು ಜಾಡು ಪಿಥ್ಯ ಸರ್, ಜೆ ಫಾರ್ ಜಾಡು ಆ್ಯಂಡ್ ದೆನ್ ಜಾಡು ಅಂದರೆ ಹಾಗೆ ಜಾಫಾರ್ ಜಾರ್ಖಂಡ್ ಆಗ್ಬೋದಲ್ಲ ಸರ್ ಇದು? ಹೌದಾ? ಆಪ್ಷನ್ ಸಿ ಜಾರ್ಖಂಡ್ ಇದಕ್ಕೆ ಸರ್ ಉತ್ತರ ಆಗುತ್ತೆ. ಜಾಡು ಪಾತ್ಯ ಎಲ್ಲಿ ಕಂಡು ಬರುತ್ತೆ ಒಂದು GI ಟ್ಯಾಗ್ನ ಉತ್ಪನ್ನ ಅಂತ ಕೇಳಿದ್ರೆ ದ್ಯಾಟ್ ಇಸ್ ಒಂದು ಜಾರ್ಖಂಡ್ ಅಂತ ಹೇಳ್ತೀವಿ. ಯಾವುದೇ ಒಂದು ಜಾರ್ಖಂಡ್ ರಾಜ್ಯ. ಇದನ್ನು ಸರ್ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅತ್ಯಂತ ವಿಷಕಾರಿ ಕಳೆನಾಶಕ ಪ್ಯಾರಾಕ್ವಾಟ್. ಯಾವುದೇ ಒಂದು ಪ್ಯಾರಾಕ್ವಾಟ್ ಮೇಲೆ ನಿಷೇಧ ಹೇರಿದ 3ನೇ ಭಾರತೀಯ ರಾಜ್ಯ ಯಾವುದು ಅಂತ ಕೇಳಿದಾನೆ. ಈ ಒಂದು ಪ್ಯಾರಾಕ್ವಾಟ್ ಮೇಲೆ ನಿಷೇಧ ಹೇರಿರ್ತಕ್ಕಂತಹ ಭಾರತದ 3ನೇ ರಾಜ್ಯ ಯಾವುದು ಅಂತ. ಯಾವುದಾಗಿರ್ಬೋದು ಆ ಒಂದು 3ನೇ ರಾಜ್ಯ? ಈ ಒಂದು ಪ್ಯಾರಾಕ್ವಾಟ್. ಓಕೆ, ಒಂದು ಪ್ಯಾರಾಕ್ವಾಟ್ ಅಂತಕ್ಕಂಥದ್ದು ಏನು ಅಂತಂದರೆ ಇದೊಂದು ಕಳೆನಾಶಕ ಆಗಿದೆ. ಕಳೆನಾಶಕ ಅಂತಂದರೆ ಏನಂತ ಹೇಳ್ತೀವಿ, ಇವಾಗ ಹುಲ್ ಸಾಯಕ್ಕೆ ಇದು ಎಣ್ಣೆ ಹೊಡಿತಾರೆ ಸರ್ ಅಂತ ಹೇಳ್ತಾರೆ ಗೊತ್ತಾ? ಸೊ ಮೀನ್ಸ್ ಅದೇ ಅದು ಹುಲ್ ಸಾಯಕ್ಕೆ ಅಂತ ಬಳಸ್ತಾರಲ್ವ. ಸೊ ಅದನ್ನು ಏನಂತ ಹೇಳ್ತೀವಿ ಅಂದರೆ ಒಂದು ಕಳೆನಾಶಕ ಅಂತ ಹೇಳ್ತೀವಿ. ಅದರ ಹೆಸರು ಏನಾಗಿದೆ ಅಂದರೆ ಈ ಒಂದು ಪ್ಯಾರಾಕ್ವೈಟ್ ಅಂತಕ್ಕಂಥದ್ದು ಆಗಿದೆ. ಆ ಒಂದು ಪ್ಯಾರಾಕ್ವೈಟ್ಗೆ ನಿಷೇಧ ಹೇರಿದೆ ಯಾವ ದೇಶ, ಯಾವ ರಾಜ್ಯ ಅಂತ. ಯಾವ ಒಂದು 3ನೇ ರಾಜ್ಯ ಇದು ನಮ್ಮ ಭಾರತದ್ದು? ಉತ್ತರ ಪ್ರದೇಶ, ಅಸ್ಸಾಂ, ತೆಲಂಗಾಣ ಮತ್ತು ಒಡಿಶಾ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ದ್ಯಾಟ್ ಇಸ್ ಒಂದು ತೆಲಂಗಾಣ ಅಂತ ಹೇಳ್ತೀವಿ. ಯಾವುದೋ ಒಂದು ತೆಲಂಗಾಣ ರಾಜ್ಯ ಏನಿದೆಯಲ್ವ, ಈ ಒಂದು ಪ್ಯಾರಾಕ್ವೈಟ್ ಈ ಹರ್ಬಿಸೈಡ್ಗೆ ಕಂಪ್ಲೀಟ್ಲಿ ನಿಷೇಧವನ್ನು ಹೇರಿದೆ. ಓಕೆ, ಸೊ ಇದು ನಿಮ್ಗೆ ಗೊತ್ತಿರಲಿ, ಇದು ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಸ್ವಲ್ಪ ಈ ರೀತಿ ಕ್ವಶನ್ಗಳು ನಿಮಗೆ ಅಗ್ರಿಕಲ್ಚರ್ ರಿಲೇಟೆಡ್ ಅಂತ ಸ್ವಲ್ಪ ಕೆಲವೊಂದು ಕ್ವಶನ್ಗಳನ್ನು ಪಿಕ್ ಮಾಡ್ಕೊಂಡು ಬರ್ತಾನೆ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಇನ್ನೊಂದು ಸಹ ಒಂದು ಆ್ಯಕ್ಟ್ ಗೊತ್ತಿರಬೇಕು. ಏನು ಅಂದರೆ ಒಂದು ಇನ್ಸೆಕ್ಟಿಸೈಡ್ಸ್ ಆ್ಯಕ್ಟ್ ಅಂತ ಹೇಳ್ತದೆ. ಸೊ ಅದು ಬಂದಿರೋದು ಇವಾಗ 1968 ಆ ಒಂದು ಆ್ಯಕ್ಟ್ ಬಂದಿರುತ್ತೆ. ಓಕೆ, ಕಳೆನಾಶಕ ಕಾಯ್ದೆ ಅಂತ. ಆ ಒಂದು ಕಳೆನಾಶಕ ಕಾಯ್ದೆ ಬಂದಿರೋದು ಯಾವಾಗ ಅಂದರೆ 1968. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಗಿಗ್ ಮತ್ತು ಪ್ಲಾಟ್ಫಾರ್ಮ್ ಕಾರ್ಯಕರ್ತರಿಗೆ ಅಂತಾರಾಷ್ಟ್ರೀಯ ಉದ್ಯೋಗ ಮಾನದಂಡಗಳನ್ನು ನಿಗದಿಪಡಿಸುವ ಮೊದಲ ಜಾಗತಿಕ ಒಪ್ಪಂದವನ್ನು ಯಾವ ಸಂಸ್ಥೆ ಅಂಗೀಕರಿಸಿದೆ ಅಂತ ಕೇಳಿದ್ದಾನೆ. ಯಾವ ಸಂಸ್ಥೆ ಇದನ್ನು ಅಂಗೀಕರಿಸಿರಬಹುದು? ಯಾವುದು? ಗಿಗ್ ಮತ್ತು ಪ್ಲಾಟ್ಫಾರ್ಮ್ ಕಾರ್ಯಕರ್ತರಿಗೆ ಅಂತಾರಾಷ್ಟ್ರೀಯ ಉದ್ಯೋಗ ಮಾನದಂಡಗಳನ್ನು ನಿಗದಿಪಡಿಸುವ ಮೊದಲ ಜಾಗತಿಕ ಒಪ್ಪಂದವನ್ನು ಯಾವ ಸಂಸ್ಥೆ ಅಂಗೀಕರಿಸಿದೆ ಅಂತ. ಭಾರತ, ILO, ವಿಶ್ವ ಬ್ಯಾಂಕ್ ಮತ್ತು ಈ ಒಂದು IFO ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾವುದಂದರೆ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಈ ಒಂದು ILO ಅಂತ ಹೇಳ್ತೀವಿ, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಸೊ ಇದು ಸ್ಥಾಪನೆ ಆಗಿರೋದಾಗ ಸರ್ 1919ರಲ್ಲಿ ಇದು ಸ್ಥಾಪನೆ ಆಯಿತು. ಸೊ ಕೆಲವೊಂದು ಬುಕ್ಗಳಲ್ಲಿ ನಿಮಗೆ 1920 ಅಂತ ಸಹ ಕೊಟ್ಟಿರ್ತಾನೆ. ಸೊ 1920 ಇದ್ದರೆ 1920 ಅಂತ ಸಹ ನೀವು ಆನ್ಸರ್ನ ಹಾಕಬಹುದು. ಓಕೆ, ಸೊ ಇದು ಮೊದಲನೇ ಒಂದು ಯುದ್ಧ ಆಗುತ್ತಲ್ವಾ, ಮೊದಲೇ ಒಂದು ವಿಶ್ವಯುದ್ಧ. ಆ ಒಂದು ವಿಶ್ವ ಯುದ್ಧ ಆದ ನಂತರ ಈ ಒಂದು ಸಂಸ್ಥೆ ಸ್ಥಾಪನೆ ಆಗುತ್ತೆ. ಅದು ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಯಾವುದೇ ಒಂದು ILO ಅಂತ ಕೇಳ್ತಾನೆ. ಆ್ಯಂಡ್ ನೆಕ್ಸ್ಟ್ ಇದರ ಕೇಂದ್ರ ಕಚೇರಿಯಲ್ಲಿ ಕಂಡು ಬರುತ್ತೆ ನಿಮಗೆ ಜೆನೆವಾದಲ್ಲಿ ಕಂಡು ಬರುತ್ತೆ. ಜೆನೆವೆಲ್ಲಿದೆ ಸ್ವಿಟ್ಜರ್ಲ್ಯಾಂಡಲ್ಲಿ ಕಂಡು ಬರುತ್ತೆ. ಓಕೆ, ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ,
ಆ ಸಂಶೋಧಕರು ಇತ್ತೀಚೆಗೆ ಚೊನಾಲಾ ಎಕ್ಸ್ಪ್ಲೋರಿಕಾ ಯಾವುದೇ ಒಂದು ಚೊನಾಲಾ ಎಕ್ಸ್ಪ್ಲೋರಿಕಾ ಎಂಬ ಚಿಟ್ಟೆ ಹೊಸ ಪ್ರಭೇದವನ್ನು ಯಾವ ರಾಜ್ಯದಲ್ಲಿ ಕಂಡುಹಿಡಿದಿದ್ದಾರೆ ಅಂತ ಕೇಳಿದ್ದಾನೆ. ಓಕೆ, ಸೊ ಇದು ಚೊನಾಲಾ ಅನ್ನೋದು ನೆನಪಿಟ್ಕೊಳ್ಳಿ, ಜಸ್ಟ್ ಚೊನಾಲಾ. ಈ ಒಂದು ಚೊನಾಲಾ ಅನ್ನೋದು ಏನಾಗಿದೆ, ಇದು ಒಂದು ಚಿಟ್ಟೆಯ ಪ್ರಭೇದವಾಗಿದೆ. ಹಾಗಾದರೆ ಇದು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಇದು ಕಂಡುಬರ್ತಕ್ಕಂಥದ್ದು ಈ ಒಂದು ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುತ್ತೆ. ಇಲ್ಲಿ ಒಂದು ಅರುಣಾಚಲ ಪ್ರದೇಶದಲ್ಲಿ ಚೊನಾಲಾ, ಅರುಣಾಚಲ ಪ್ರದೇಶ, ಚೊನಾಲಾ, ಅರುಣಾಚಲ ಪ್ರದೇಶ. ಕರೆಂಟ್ ಅಫೇರ್ ಸಿಹಿ ಆಗಿಬಿಡ್ತು ನೋಡಿ ಅದು. ಓಕೆ, ಸೊ ಈಗ ಸಹ ನೀವು ನೆನಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ILO ದತ್ತಾಂಶಗಳ ಕುರಿತು ರಚಿತವಾದ ಉನ್ನತ ಮಟ್ಟದ ತಾಂತ್ರಿಕ ತಜ್ಞರ ಸಮಿತಿಯ ಅಧ್ಯಕ್ಷರಾಗಿ ಯಾರನ್ನು ನಿಯೋಜಿಸಲಾಗಿದೆ ಅಂತ. ರಾಜೀವ್ ಶರ್ಮಾ, ಸೋನಾಲಿ ಚೌಧರಿ, ನಳಿನ್ ಮೆಹ್ತಾ, ಅಲಕ್ ಎನ್ ಶರ್ಮಾ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾರಾಗ್ಬೋದು ಇದರಲ್ಲಿ ಸರಿಯಾದ ಉತ್ತರ? ಯಾರು ಅಂದರೆ ಸರ್, ದ್ಯಾಟ್ ಈಸ್ ಆಪ್ಷನ್ ಡಿ, ಅಲಕ್ ಎನ್ ಶರ್ಮಾ ಅವರು ಅಂತ ಹೇಳಿದ್ವಿ. ಯಾರು ಇವನು? ಅಲಕ್ ಎನ್ ಶರ್ಮಾ ಅವರು ILO ದತ್ತಾಂಶಗಳ ಕುರಿತು ರಚಿತವಾದ ಉನ್ನತ ಮಟ್ಟದ ತಾಂತ್ರಿಕ ತಜ್ಞರ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ, ನಿಯೋಜಿತರಾಗಿದ್ದಾರೆ. ಯಾರು ಇವನು? ಅಲಕ್ ಶರ್ಮಾ ಅವರು. ಓಕೆ, ಅಂದರೆ ನೆಕ್ಸ್ಟ್ ಪ್ರಶ್ನೆ, 11ನೇ ಪ್ರಶ್ನೆ, ಗ್ಲೋಬಲ್ ಚೆಸ್ ಲೀಗ್ 4ನೇ ಆವೃತ್ತಿಯನ್ನು ಭಾರತ ಯಾವ ನಗರದಲ್ಲಿ ಆಯೋಜಿಸಲಾಗುವುದು ಅಂತ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, 5 ಸ್ಟಾರ್ ಕ್ವಶನ್. ಆ್ಯಂಡ್ ದೆನ್ ಇದು ನಿಮಗೆ ಕ್ವಶನ್ ಎಕ್ಸಾಮಲ್ಲಿ ಬರುತ್ತೆ. ಸೊ ಇದು ಆ್ಯಂಡ್ ದೆನ್ ಇನ್ನೊಂದು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಸ್ವಲ್ಪ ಬರೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಓಕೆ, ಸೊ ಏನಿದೆ, ಗ್ಲೋಬಲ್ ಚೆಸ್ ಲೀಗ್ ನಡೀತಾ ಇದೆ, ಅದು ನಮ್ಮ ಭಾರತದಲ್ಲಿ ನಡೀತಾ ಇದೆ. ನಮ್ಮ ಭಾರತದ ಯಾವ ಒಂದು ನಗರದಲ್ಲಿ ನಡೀತಾ ಇದೆ ಅಂದರೆ ದ್ಯಾಟ್ ಈಸ್ ನಮ್ಮ ಬೆಂಗಳೂರು ಅಂತ ಹೇಳ್ತೀವಿ. ಬೆಂಗಳೂರಲ್ಲಿ ನಡೀತದೆ. ಸೊ ಇದೆ ನಮ್ಮ ಕರ್ನಾಟಕ ಎಕ್ಸಾಮ್ಗೆ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ನಮ್ಮ ಭಾರತದ ಗ್ಲೋಬಲ್ ಚೆಸ್ ಲೀಗ್ ಏನಿದೆ ಅಲ್ಲ, ಅದು ನಮ್ಮ ಭಾರತದಲ್ಲಿ ನಡೀತಾ ಇದೆ. ಸೊ ಅದಕ್ಕೆ ಈ ಒಂದು ಸೆಂಟ್ರಲ್ ಗೌರ್ಮೆಂಟಿನ ಎಕ್ಸಾಮ್ಗೆ ಸಹ ಯೂಸ್ಫುಲ್ ಆಗುತ್ತೆ. ಇದು ನೆನ್ಪಿಟ್ಕೊಳ್ಳಿ, ಯಾವುದು ಅಂತ ಹೇಳ್ತೀವಿ, ಒಂದು ಗ್ಲೋಬಲ್ ಚೆಸ್ ಲೀಗ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ರೀಸೆಂಟ್ಲಿ ನಿಮ್ಗೆ ಗೊತ್ತಿರಬಹುದು, ನಾರ್ವೆ ಚೆಸ್ ಚಾಂಪಿಯನ್ ಆಗಿರ್ತಕ್ಕಂಥ ನಮ್ಮ ಭಾರತದ ಮೊದಲ ವ್ಯಕ್ತಿ ಯಾರು ಅಂದರೆ ದ್ಯಾಟ್ ಈಸ್ ಆರ್ ಪ್ರಜ್ಞಾನಂದ ಅವರು ಅಂತ ಹೇಳ್ತೀವಿ. ಯಾರು? ಒಂದು ಆರ್ ಪ್ರಜ್ಞಾನಂದ ಅವರು ಭಾರತದ ಮೊದಲ ನಾರ್ವೆ ಚೆಸ್ ಚಾಂಪಿಯನ್ ಆಗಿದ್ದಾರೆ ಅಲ್ವಾ? ಇಟ್ಸ್ ಅ ಫಸ್ಟ್ ಟೈಮ್. ಸರ್, ಫಿಡೆ ವರ್ಲ್ಡ್ ಕಪ್ನ ನಾವು ಗೆದ್ದಿದ್ವಿ, ನಾರ್ವೆ ಚೆಸ್ ಚಾಂಪಿಯನ್ಶಿಪ್ನ ನಾವು ಗೆದ್ದಿರಲಿಲ್ವಾ? ಹೌದು, ಗೆದ್ದಿರಲಿಲ್ಲ. ದ ಫಸ್ಟ್ ಟೈಮ್ ನಾವೇನು ಮಾಡಿದ್ವಿ, ಗೆದ್ದಿದ್ದೀವಿ. ಓಕೆ, ಯಾವ ರಾಜ್ಯದವರು ಅವರು? ಆರ್ ಪ್ರಜ್ಞಾನಂದ ಅವರು. ಇವರು ತಮಿಳುನಾಡು ರಾಜ್ಯದವರಾಗಿದ್ದಾರೆ. ಓಕೆ, ಇವರು ಸಿಸ್ಟರ್ ಇದ್ದಾರಲ್ಲ, ವೈಶಾಲಿ ಅನ್ನೋರು, ಆರ್ ವೈಶಾಲಿ ಅವರು ಇವರ ಒಂದು ಸಿಸ್ಟರ್ ಆಗಿದ್ದಾರೆ, ಸಿಬ್ಲಿಂಗ್ ಆಗಿದ್ದಾರೆ ಇಬ್ಬರು ಸಹ. ಸೊ ಅದು ಸಹ ನಿಮಗೆ ಕೇಳ್ಬೋದು, ಯಾವ ಇಬ್ಬರು ಸಿಬ್ಲಿಂಗ್ ಅಂತ ನಮ್ಮ ಭಾರತದಿಂದ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ ಅಂತ ನಿಮಗೆ ಕೇಳ್ಬೋದು. ಅವಾಗ ನೀವು ಹೇಳಬೇಕಾಗತ್ತೆ ಒಂದು ಆರ್ ಪ್ರಜ್ಞಾನಂದ ಆ್ಯಂಡ್ ದೆನ್ ಆರ್ ವೈಶಾಲಿ ಅಂತ ಹೇಳಬೇಕಾಗತ್ತೆ. ಓಕೆ, ಆರ್ ಮೀನ್ಸ್ ಏನು ಅಂದರೆ ರಮೇಶ್ ಬಾಬು ಅಂತ ಹೇಳ್ತೀವಿ, ಅವರ ತಂದೆ ಹೆಸರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 12ನೇ ಪ್ರಶ್ನೆ, ಪ್ರತಿಷ್ಠಿತ EMBO ಗೋಲ್ಡ್ ಮೆಡಲ್ 2026 ಪ್ರಶಸ್ತಿಗೆ ಭಾರತ ಮೂಲದ ಯಾವ ವಿಜ್ಞಾನಿಯನ್ನು ಆಯ್ಕೆ ಮಾಡಲಾಗಿದೆ ಅಂತ ಕೇಳಿದ್ದಾನೆ. ಯಾವ ಒಂದು ವಿಜ್ಞಾನಿಯನ್ನು ಇದಕ್ಕೆ ಆಯ್ಕೆ ಮಾಡಲಾಗಿರಬಹುದು? ಯಾವುದಕ್ಕೆ? EMBO ಗೋಲ್ಡ್ ಮೆಡಲ್ 2026ಕ್ಕೆ ಯಾರಿಗೆ ಆಯ್ಕೆ ಮಾಡಲಾಗಿದೆ ಅಂದರೆ ದ್ಯಾಟ್ ಈಸ್ ಒಂದು ಗೌತಮ್ ಡೇ ಅವರಿಗೆ ಆಯ್ಕೆ ಮಾಡಲಾಗಿದೆ. ಓಕೆ, ಯಾರಿಗೆ? ಒಂದು ಗೌತಮ್ ಡೇ ಅವರಿಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅಂತಾರಾಷ್ಟ್ರೀಯ ಕೌಟುಂಬಿಕ ರೆಮಿಟೆನ್ಸ್ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗ್ತದೆ ಅಂತ ಕೇಳಿದ್ದಾನೆ. ಸೊ ಸರಿನಾ? ಸೊ ಇದನ್ನು ಲಾಸ್ಟ್ ಕ್ವಶನ್ ಇದೆ. ಆ್ಯಂಡ್ ದೆನ್ ಇದನ್ನು ಹೋಮ್ವರ್ಕ್ ಪ್ರಶ್ನೆ ಆಗ್ತೋಳೆ. ಆ್ಯಂಡ್ ದೆನ್ ಈ ಒಂದು ಹೋಮ್ವರ್ಕ್ ಪ್ರಶ್ನೆಗೆ ನೀವು ಕಮೆಂಟ್ ಮಾಡಿ ಉತ್ತರವನ್ನು ತಿಳಿಸಿ ಅಂತ ಹೇಳ್ತಾ, ಆ್ಯಂಡ್ ದೆನ್ ಇನ್ನೊಂದೆರಡು ಕ್ವಶನ್ಗಳು ನಿಮಗೆ ಡಿಸ್ಕಷನ್ ಮಾಡಬೇಕಾಗಿತ್ತು. ಏನು ಅಂತಂದರೆ, ಇಂಟರ್ನ್ಯಾಷನಲ್ ಪೀಸ್ ಇಂಡೆಕ್ಸಲ್ಲಿ ನಮ್ಮ ಭಾರತದ ರ್ಯಾಂಕ್ ಏನು ಅಂತ. ಇಂಟರ್ನ್ಯಾಷನಲ್ ಪೀಸ್ ಇಂಡೆಕ್ಸಲ್ಲಿ ನೆನಪಿಟ್ಕೊಳ್ಳಿ 127 ಕೇಳ್ತಾನೆ, ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ಹ್ಯಾಪಿನೆಸ್ ಇಂಡೆಕ್ಸಲ್ಲಿ ಎಷ್ಟನೇ ರ್ಯಾಂಕಲ್ಲಿ ಇದ್ದೀವಿ ನಾವು ಅಂದರೆ 116ನೇ ರ್ಯಾಂಕಲ್ಲಿ ಇದ್ದೀವಿ ನಾವು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸಲ್ಲಿ ಎಷ್ಟನೇ ರ್ಯಾಂಕಲ್ಲಿ ಇದ್ದೀವಿ ನಾವು ಅಂತಂದರೆ 157ನೇ ರ್ಯಾಂಕಲ್ಲಿ ಇದ್ದೀವಿ. HDL ಎಷ್ಟನೇ ರ್ಯಾಂಕಲ್ಲಿ ಇದ್ದೀವಿ ಅಂದರೆ 130ನೇ ರ್ಯಾಂಕಲ್ಲಿ ಇದ್ದೀವಿ. ಆ್ಯಂಡ್ ದೆನ್ ಗ್ಲೋಬಲ್ ಜೆಂಡರ್ ಗ್ಯಾಪ್ಸ್ ಇಂಡೆಕ್ಸಲ್ಲಿ ಎಷ್ಟನೇ ರ್ಯಾಂಕಲ್ಲಿ ಇದ್ದೀವಿ ಅಂದರೆ ದ್ಯಾಟ್ ಈಸ್ ಇನ್ 131 ರ್ಯಾಂಕಲ್ಲಿ ಇದ್ದೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಒಂದು ಗ್ಲೋಬಲ್ ಹಂಗರ್ ಇಂಡೆಕ್ಸಲ್ಲಿ ಎಷ್ಟನೇ ರ್ಯಾಂಕಲ್ಲಿ ಇದ್ದೀವಿ ಅಂದರೆ 102ನೇ ರ್ಯಾಂಕಲ್ಲಿ ಇದ್ದೀವಿ. ಆ್ಯಂಡ್ ನೆಕ್ಸ್ಟ್ ಭ್ರಷ್ಟಾಚಾರ ಗ್ರಹಿಕೆ ಸೂಚಕದಲ್ಲಿ ಎಷ್ಟನೇ ರ್ಯಾಂಕಲ್ಲಿ ಇದ್ದೀವಿ? 91ನೇ ರ್ಯಾಂಕಲ್ಲಿ ಇದ್ದೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಮತ್ತೆ ಯಾವುದು ನಿಮಗೆ ಬರ್ಬೋದು ರ್ಯಾಂಕ್ಗಳು? AICT ಇಂಡೆಕ್ಸ್ ಅಲ್ಲಿ ನಮ್ಮ ಬೆಂಗಳೂರು ಎಷ್ಟನೇ ರ್ಯಾಂಕಲ್ಲಿದೆ ಅಂತ ಕೇಳ್ಬೋದು? 24ನೇ ರ್ಯಾಂಕಲ್ಲಿ ಇತ್ತು ಯಾವಾಗ 2025ರಲ್ಲಿ. ಸೊ ಈ ಒಂದು ರ್ಯಾಂಕ್ಗಳನ್ನು ನೋಡ್ಕೊಳ್ಳಿ ಸ್ವಲ್ಪ, ಯಾಕಂದರೆ ಇವಾಗ ಮತ್ತೆ ಆ ರ್ಯಾಂಕ್ಗಳು ಬಿಡುಗಡೆ ಆಗ್ತಾ ಇದ್ದಾವಲ್ವಾ. ಸೊ ಈ ಮಿಡ್ಡಲ್ಲಿ ಯಾಕೆಂದರೆ ಇವಾಗ ಜೂನ್ನಿಂದ ಸ್ವಲ್ಪ ಸೆಪ್ಟೆಂಬರ್ವರೆಗೂ ಸ್ವಲ್ಪ ಜಾಸ್ತಿ ರ್ಯಾಂಕ್ಗಳು ಬಿಡುಗಡೆ ಆಗ್ತವೆ. ಸೊ ದ್ಯಾಟ್ಸ್ ವೈ ಸ್ವಲ್ಪ ನ್ಯೂಸಲ್ಲಿ ಜಾಸ್ತಿ ಇರುತ್ತೆ ಇದು. ಸೊ ಆ ಕಾರಣಕ್ಕಾಗಿ ಸ್ವಲ್ಪ ರಿವೈಸ್ ಮಾಡ್ಕೊಳ್ಳಿ, ಹಳೆದು ಏನೇನು ರ್ಯಾಂಕ್ ಇದೆ ಎಂತೆಂತ ಇದೆ ಅಂತ. ಓಕೆ, ಆ್ಯಂಡ್ ನೆಕ್ಸ್ಟ್ ಎಷ್ಟು ಪಾಯಿಂಟ್ಗಳಿದ್ದಾವೆ, ಆ್ಯಂಡ್ ದೆನ್ ಎಲ್ಲಿ ಪಾಯಿಂಟಿಂದ ಎಲ್ಲಿ ಪಾಯಿಂಟ್ವರೆಗೂ ಅದನ್ನು ಕೊಡ್ತಾರೆ. ಸೊ 0ರಿಂದ 1 ಇರ್ತದೆ ಅಥವಾ 1ರಿಂದ 100 ಇರುತ್ತೆ. ಸೊ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ, ನಿಮಗೆ ಕ್ವಶನ್ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಇಷ್ಟು ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಒನ್ಸ್ ಅಗೇನ್ ವಿಡಿಯೋ ಇಲ್ಲಿವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು. ಆ್ಯಂಡ್ ದೆನ್ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಹೇಳೋದು ಜೊತೆಗೆ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಓಕೆ, ಸೊ ಇಷ್ಟು ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್.